ಇನ್ನು ಕ್ಯಾಬ್ಗೆ ಕಾಯ್ತಾ ಇದ್ದಂತಹ ಯುವತಿಯ ಜೊತೆ ಅಸಭ್ಯವಾಗಿ ಒಬ್ಬ ವ್ಯಕ್ತಿ ವರ್ತನೆ ಮಾಡಿದ್ದಾನೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಂತಹ ಘಟನೆ ಇದು. ರಾತ್ರಿ ಯುವತಿ ಕ್ಯಾಬ್ಗಾಗಿ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಒಬ್ಬ ಕಾಮುಕ ಅಸಭ್ಯವಾಗಿ ವರ್ತಿಸಿದ್ದಾನೆ. Where? Oh yeah. Should I give the police complaint? Why the asking me? Who the I'm recording. I'm gonna post this. 10,000. Yeah? For what? Where? Oh yeah. Should I give the police complaint? Why will you give police complaint? Why the asking me? Who the I'm recording. I'm gonna post this. ಈ ರೀತಿ ಅಶ್ಲೀಲವಾಗಿ ಮಾತನಾಡಿ ಅಸಭ್ಯವಾಗಿ ವರ್ತಿಸಿದಂತಹ ಆ ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾನೆ. ರಾಮಮೂರ್ತಿ ನಗರದ ವಿಜಯ್ ರಾಘವ್ ಎನ್ನುವುದು ಗೊತ್ತಾಗ್ತಾ ಇದೆ. ಆತ ಹಣ್ಣಿನ ವ್ಯಾಪಾರ ಮಾಡ್ಕೊಂಡಿದ್ದಂತೆ ಕ್ಯಾಬ್ ಕಾಯ್ತಾ ಇದ್ದಂತಹ ಯುವತಿ ಬಳಿ ಬಂದು ರೇಟ್ ಕೇಳಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಯಿತು. ಆ ಯುವತಿ ಎಲ್ಲವನ್ನ ಕೂಡ ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು. ಆ ಬೈಕ್ ನಂಬರ್ ಆಧರಿಸಿ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಶಿವಪ್ರಸಾದ್, ಬೆಂಗಳೂರಿನಲ್ಲಿ ಇಂತಹ ಘಟನೆ, ಒಂದು ಯುವತಿ ಜೊತೆ ಇಷ್ಟು ಧೈರ್ಯನ ಇವನಿಗೆ ಈ ತರ ಅಸಭ್ಯವಾಗಿ ಮಾತನಾಡ್ತಾನೆ, ಆರಾಮಾಗಿ ಅಲ್ಲಿಂದ ಪರಾರಿ ಆಗ್ತಾನೆ ಅಂತಂದ್ರೆ, ಈಗ ಪೊಲೀಸರ ಅತಿಥಿಯಾಗಿದ್ದಾನಲ್ಲ, ಇವನ ಹಿನ್ನೆಲೆಗೇನು ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳ ಹಿಂದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅದರ ಯುವತಿ ಕ್ಯಾಬ್ಗಾಗಿ ಕಾಯ್ತಿದ್ದಂತ ವೇಳೆಯಲ್ಲಿ, ರಾತ್ರಿ ವೇಳೆಯಲ್ಲಿ ಈತ ಬಂದು ಆಕೆಯ ಮುಂಭಾಗದಲ್ಲಿ 2 ವೀಲರ್ ಅನ್ನ ನಿಲ್ಸ್ಕೊಂಡು ಆಕೆ ರೇಟ್ ಎಷ್ಟು ಅಂತ ಹೇಳಿ ಕೇಳುವ ಮೂಲಕ ಆಕೆಯ ಗೌರವಕ್ಕೆ ಚ್ಯುತಿಯನ್ನು ತಂದಿರ್ತಾನೆ. ಘಟನೆಗೆ ಸಂಬಂಧಪಟ್ಟಂತೆ ಆಕೆ ಮೊಬೈಲ್ ನಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡಿ, ಆ ನಂತರದಲ್ಲಿ ಮೊಬೈಲ್ ನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತಿದೆ ಅಂತ ಹೇಳಿದ ಬಳಿಕವೂ ಕೂಡ ಆಕೆಯನ್ನ ಅವಾಚ್ಯ ಶಬ್ದಗಳನ್ನ ನಿಂದನೆಯನ್ನ ಮಾಡಿರ್ತಾನೆ. ಹೀಗಾಗಿ ಘಟನೆಗೆ ಸಂಬಂಧಪಟ್ಟಂತೆ ಆಕೆ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ ಕಾರಣ ರೀತಿಯ ಪೊಲೀಸರು ಕೂಡ, ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ದಾಖಲಿಸಿ ಆರೋಪಿಯನ್ನು ಕೂಡ ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಹಿನ್ನೆಲೆಯನ್ನ ಗಮನಿಸ್ತಾ ಇದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಹಣ್ಣಿನ ವ್ಯಾಪಾರಿಯನ್ನ ಮಾಡ್ತಿದ್ದ. ಇದು 42 ವರ್ಷದ ವಿಜಯ್ ರಾಘವೇಂದ್ರ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. NRI ಲೇಔಟ್ ನಲ್ಲಿ ಈತ ನಿವಾಸಿಯಾಗಿದ್ದಾನೆ. ಈಗಾಗಲೇ ಆರೋಪಿಯನ್ನು ಕೂಡ ಪೊಲೀಸರು ಕೂಡ ಬಂಧನಗೊಳಿಸಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಪ್ರಾಥಮಿಕ ವಿಚಾರಣೆ ನಡೆಸಿದ್ದಾರೆ. ಆ 2 ವೀಲರ್ ನಲ್ಲಿ ಬಂದಿದ್ದಂತ ವೆಹಿಕಲ್ ನಂಬರ್ ಅನ್ನ ಟ್ರೇಸ್ ಮಾಡಿ ಆರೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವಪ್ರಸಾದ್.